ವಿವಿಧೆಡೆ ವರುಣನ ಆರ್ಭಟ ಹೆಚ್ಚಾಗಿದೆ. ಕೇವಲ ರಾಜ್ಯದಷ್ಟೇ ಅಲ್ಲ, ವಿವಿಧ ರಾಜ್ಯದಲ್ಲೂ ಕೂಡ ಮಳೆಯ ಅಬ್ಬರ ಹೆಚ್ಚಾಗಿದೆ. ಇನ್ನು ಮಹಾರಾಷ್ಟ್ರ ಭಾಗದಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ಹಿಪ್ಪರಗಿ ಡ್ಯಾಂ ತಲುಪಿದ ಕೃಷ್ಣಾ ನದಿ ನೀರು. ಬಾಗಲಕೋಟೆ ಜಿಲ್ಲೆಯ ಹಿಪ್ಪರಗಿ ಜಲಾಶಯ ಹಿಪ್ಪರಗಿ ದಾಟಿ ಸಿರುಗುಪ್ಪವರೆಗೂ ತಲುಪಿದ ನೀರು ಸದ್ಯಕ್ಕೆ ಜಲಾಶಯದ 22 ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ ಎನ್ನುವಂಥದ್ದು ಮಾಹಿತಿ ಸಿಕ್ಕಿರುವಂಥದ್ದು. ವರುಣನ ಆರ್ಭಟ ಕಳೆದೊಂದು ವಾರದಿಂದ ಹೆಚ್ಚಾಗಿದೆ. ಒಂದು ಕಡೆ ರೈತನ ಮುಖದಲ್ಲಿ ಮಂದಹಾಸ ಮೂಡಿದೆ. ಯಾಕೆಂದ್ರೆ ಕಳೆದ ವರ್ಷ ಹಾಗೆ ಈ ವರ್ಷ ಏಪ್ರಿಲ್ ತನಕ ಬರಗಾಲದ ಛಾಯ ಆವರಿಸಿಕೊಂಡಿದ್ದು, ನೀರಿಗಾಗಿ ಎಷ್ಟರ ಮಟ್ಟಿಗೆ ಪರದಾಡಿದ್ರು ಜನರು ನಿಮಗೆ ಗೊತ್ತಾಗಿದೆ. ಸೊ ಹೀಗಾಗಿ 1 ತಿಂಗಳದಿಂದ ಉತ್ತಮ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಕಳೆದ ಒಂದು ವಾರದಿಂದ ವರುಣನ ಆರ್ಭಟ ಹೆಚ್ಚಾಗಿದೆ. ಇನ್ನು ಮಹಾರಾಷ್ಟ್ರ ಭಾಗದಲ್ಲೂ ಕೂಡ ಭಾರಿ ಮಳೆ ಹಿನ್ನೆಲೆಯಲ್ಲಿ ಹಿಪ್ಪರಗಿ ಡ್ಯಾಂ ತಲುಪಿದ ಕೃಷ್ಣಾ ನದಿ ನೀರು ಬಾಗಲಕೋಟೆ ಜಿಲ್ಲೆಯ ಹಿಪ್ಪರಗಿ ಜಲಾಶಯ ಹಿಪ್ಪರಗಿ ದಾಟಿ ಸಿರುಗುಪ್ಪವರೆಗೂ ಕೂಡ ಮಳೆ ನೀರು ತಲುಪಿದೆ. ಸೊ ಹೀಗಾಗಿ ಸದ್ಯಕ್ಕೆ ಜಲಾಶಯಗಳ 22 ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್ ಟಿವಿ. ಇದು ಕನ್ನಡಿಗರ ಶಕ್ತಿ.